ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಂಜಿತಾ ಕ್ರಿಯೇಷನ್ಸ್. ಇವತ್ತಿನ ದಿನ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರಿಗೂ ಒಂದು ನಾಟಿ ಸ್ಟೈಲ್ ಬಿರಿಯಾನಿಗೆ ತುಂಬಾ ಫೇಮಸ್ ಆದಂತಹ ಒಂದು ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಕೂಡ ಇದೇ ರೀತಿ ಒಂದು ಯೂಟ್ಯೂಬಲ್ಲಿ ನೋಡಿದ್ವಿ. ಈ ಒಂದು ಹೋಟೆಲಲ್ಲಿ ತುಂಬಾ ಚೆನ್ನಾಗಿ ಬಿರಿಯಾನಿ ಮತ್ತು ನಾನ್ ವೆಜ್ ಎಲ್ಲ ಐಟಮ್ ಸಿಗುತ್ತೆ ಅಂತ ಹೇಳಿದರು. ಅದೇ ರೀತಿ ನಮ್ಮ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಈ ಒಂದು ಏರಿಯಾದಲ್ಲಿ. ಅವರು ಕೂಡ ಹೇಳಿದರು, ನೀವು ಒಂದ್ಸಲಿ ಖಂಡಿತವಾಗಿ ಒಂದು ಹೋಟೆಲಲ್ಲಿ ಟೇಸ್ಟ್ ಮಾಡಲೇಬೇಕು ಬಿರಿಯಾನಿನ. ಮತ್ತೆಲ್ಲ ಮಟನ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದು ನಾಟಿ ಸ್ಟೈಲಲ್ಲಿ ಇರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಅಂತ ತುಂಬಾ ಹೇಳಿದರು. ಸೊ ಅದಕ್ಕಂತ ನಾವು ಆಗಿತ್ತು ನೋಡೋಣ ಅಂತ ಅಂದ್ಕೊಂಡು ಇವತ್ತು ಬಂದಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಇಲ್ಲಿ ಏನೇನೆಲ್ಲ ಐಟಮ್ಸ್ ಒಂದು ಸಿಗುತ್ತೆ ಅಂತ. ಈ ಹೋಟೆಲ್ ನಾಟಿ ಸ್ಟೈಲ್ ದಮ್ ಬಿರಿಯಾನಿಗೆ ತುಂಬಾ ಫೇಮಸ್ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ಫ್ರೆಂಡ್ಸ್ ಮುದ್ದೆ ಊಟ ಕೂಡ ತುಂಬಾ ಇದು ಫೇಮಸ್. ಅದೇ ರೀತಿ ಮಟನ್ ಮೀಲ್ಸು ಮತ್ತು ಬೋಟಿ ಮೀಲ್ಸು, ಚಿಕನ್ ಊಟ ಮತ್ತು ತಲೆ ಮಾಂಸದ ಊಟಗಳು ಮತ್ತು ಮಟನ್ ಬಿರಿಯಾನಿಗಳು ಮತ್ತು ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಂತೂ. ಆಮೇಲೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ಗಳು ಮತ್ತು ಕಾಲ್ ಸೂಪ್ಗಳು ಮತ್ತು ಮಟನ್ ಫ್ರೈ, ಬೋಟಿ ಫ್ರೈ ಮತ್ತು ತಲೆ ಮಾಂಸದ ಫ್ರೈ, ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿರೋವಂಥ ಒಂದು ಒಳ್ಳೆ ಐಟಮ್ ಸಿಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಈ ಹೋಟೆಲಲ್ಲಂತೂ ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ಇವಾಗೇನು ನಮ್ಮ ಅಜ್ಜಿ ಮತ್ತು ತಾಯಂದ್ರೆಲ್ಲ ಆ ಕಾಲದೊಂದು ಸ್ಟೈಲ್ ಮಾಡ್ತಿದ್ರಲ್ಲ, ಅದೇ ರೀತಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇನು ಇವಾಗ ಒಂದು ಮಟನ್ ಬಿರಿಯಾನಿ ನೋಡ್ತಿದ್ದೀರಲ್ಲ ನೀವು, ಇದು ಕೂಡ ಒಂದು ಲಾರ್ಜ್ ಕ್ವಾಂಟಿಟಿಯಲ್ಲೇ ಕೊಡ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದನ್ನು ಜೆಂಟ್ಸ್ ಆದರೆ ಒಬ್ಬರು ಆರಾಮಾಗಿ ತಿನ್ಬೋದು, ಬಟ್ ಲೇಡೀಸ್ ಮಕ್ಕಳಾದರೆ ನಿಜವಾಗ್ಲೂ ಖಂಡಿತ ತಿನ್ನೋಕ್ಕಾಗಲ್ಲ, ಏನಕ್ಕಂದ್ರೆ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಕೊಡ್ತಾರೆ ಅವರು. ಮತ್ತು ಇವಾಗ ನಾವು ಕಬಾಬ್ ನೋಡ್ತಿದ್ದೀವಲ್ಲ, ಅದರಲ್ಲಂತೂ ಅದ್ರ ಮೇಲೆ ಒಂದು ಚಾಟ್ ಮಸಾಲ ಹಾಕಿದ್ದಾರೆ ಫ್ರೆಂಡ್ಸ್. ಆ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಇಲ್ಲಿ ಮಟನ್ದು ಇದು ಬೋಟಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದು ಬೋಟಿ ಫ್ರೈ ಕೂಡ ಇಸ್ಕೊಂಡ್ವಿ. ಅದೂ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಸೂಪರಾಗಿ ಚೆನ್ನಾಗಿತ್ತು. ಮತ್ತು ಮಟನ್ನು ಅಷ್ಟೇ ಎಷ್ಟು ಬೇಯಬೇಕು ಅಷ್ಟೇ ಒಂದು ಸಾಫ್ಟ್ ಒಂದು ರೀತಿಯಲ್ಲಿ ಬೆಂದಿತ್ತು. ಮತ್ತು ಈ ಒಂದು ಹೋಟೆಲ್ ಫ್ರೆಂಡ್ಸ್ ವಾರದ ಒಂದು 6 ದಿನ ಕೂಡ ಇರುತ್ತೆ. ಇಲ್ಲಿ ಸೋಮವಾರ ಮಾತ್ರ ಲೀವ್ನ ಕೊಟ್ಟಿರ್ತಾರೆ. ಮತ್ತು ಇದು ಏನಂದರೆ ಒಂದು 10-11 ಗಂಟೆಗೆ ಶುರು ಆದರೆ ಒಂದು 4-5 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನಕ್ಕಂದ್ರೆ ಅಷ್ಟೊಂದು ಕ್ರೌಡ್ ಇರುತ್ತೆ, ಅಷ್ಟೊಂದೊಂದು ಜನಗಳೆಲ್ಲ ಬಂದು ಅಷ್ಟು ಬೇಗ ಅದೆಲ್ಲ ಏನು ಐಟಮ್ಸ್ ಇರುತ್ತಲ್ಲ ಅಷ್ಟು ಖಾಲಿ ಆಗಿಬಿಡುತ್ತೆ ನೋಡಿ. ಒಳ್ಳೆ ಸ್ಪೇಸು ಅಷ್ಟೇ, ಒಳಗೆ ತುಂಬಾ ಹೆವಿ ಸ್ಪೇಸ್ ಇದೆ. ಮತ್ತು ಆಚೆ ಕೂಡ ಅಷ್ಟೇ ತುಂಬಾ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಒಂದು ಹೋಟೆಲ್ ಇರೋದು ಫ್ರೆಂಡ್ಸ್ ನಮ್ಮ ಹೊಸಕೋಟೆ ಏನಿದೆಯಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲೊಂದಿದೆ. ಸೊ ಅದರ ಆಪೋಸಿಟೇ ಇರೋದು ಫ್ರೆಂಡ್ಸ್. ನೀವು ಅದೇ ಪಕ್ಕ ಅಲ್ಲೊಂದು ಟೋಲ್ ಕೂಡ ನೋಡ್ಬೋದು, ಮೇನ್ ರೋಡಲ್ಲಿ ಟೋಲ್ ಇದೆ. ಸೊ ಅದ್ರ ಪಕ್ಕನೇ ನೀವು ರಾಜ್ ದಮ್ ಬಿರಿಯಾನಿ ಹೋಟೆಲ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ನೋಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದೇ ಮೇನ್ ಟೋಲ್ ಅದು. ಸೊ ಅಲ್ಲಿಂದ ನೀವು ಈ ಕಡೆ ಮುಂದೆ ಬಂದರೆ ಇದೇ ಅದು ರಾಜ್ ಬಿರಿಯಾನಿ ಅಂತ ಒಂದು ಹೋಟೆಲ್. ನೋಡಿ ಇಲ್ಲಿ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ ನೋಡಿ. ಕಾರ್ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಹೋಟೆಲ್ ಬ್ಯಾಕ್ ಸೈಡ್ ಹೋಗಿ ನೋಡಿದ್ರು ಫ್ರೆಂಡ್ಸ್ ನೀವು ತುಂಬಾ ಸ್ಪೇಸ್ ಇರುತ್ತೆ. ಮತ್ತು ಆ ಪಕ್ಕದಲ್ಲೇ ನೀವು ಹೊಸಕೋಟೆ ಕೆರೆನ ಕೂಡ ನೋಡ್ಬೋದು. ಮತ್ತು ಅದ್ರ ಪಕ್ಕದಲ್ಲಿ ತೋಟಗಳನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಚ್ಚ ಹಸಿರಾಗಿ ಇರುತ್ತೆ, ಎಲ್ಲನೂ ನೋಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನಿಮಗೂ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಇಲ್ಲಿ ಮಾಡುವಂಥ ರೆಸಿಪೀಸ್ ಏನಾದರೂ ನೀವು ಟ್ರೈ ಮಾಡಬೇಕು ಅಂತಿದ್ರೆ, ಅಕಸ್ಮಾತ್ ನೀವೇನಾದರೂ ಹೊಸಕೋಟೆಗೆ ಕಡೆ ಏನಾದರೂ ಹೋದರೆ ನೀವು ಒಂದ್ಸಲಿ ಈ ಹೋಟೆಲಲ್ಲಿ ಬಂದು ಟ್ರೈ ಮಾಡಿ ನೋಡಿ, ತುಂಬಾ ಖುಷಿ ಪಡ್ತೀರಾ ಫ್ರೆಂಡ್ಸ್. ಏನಕ್ಕಂದರೆ ಈ ಒಂದು ಟೇಸ್ಟ್ ಏನಿರುತ್ತಲ್ಲ, ನಮ್ಮ ಅಜ್ಜಿ ತಾಯಂದರು ಏನು ಮಾಡ್ತಿದ್ರಲ್ಲ ಸೇಮ್ ಅದೇ ಒಂದು ನಾಟಿ ಸ್ಟೈಲಲ್ಲೇ ಮಾಡಿರ್ತಾರೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಯಾವತ್ತಾದರೂ ಫ್ರೀ ಸಿಕ್ಕಿದ್ರೆ ಟ್ರೈ ಮಾಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು 4 ಜನಕ್ಕೆ ಹೇಳಿ. ಹಾಗೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ನೂ ಕೂಡ ತಿಳಿಸಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ನಾನು ಹೊಸ ಏನೇ ಒಂದು ವಿಷಯಗಳಿದ್ರು ನಿಮ್ಮ ಜೊತೆಗೆ ಒಂದು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.